N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆಯಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಗುಜರಾತ್ನಲ್ಲಿ ಬಂಧಿಸಿರುವಂತಹ ಭಾರತದ ಸುಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳು ಆದ ಮುಫ್ತಿ ಸಲ್ಮಾನ್ ಅಜ್ಹುರಿ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಆಯೋಜನೆ ಮಾಡಿದರು. ಮೆರವಣಿಗೆಯು ಸುನ್ನಿ ಜಾಮಿಯಾ ಮಸೀದಿಯಿಂದ ನೂರಾರು ಯುವಕರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಧರ್ಮಗುರುಗಳನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಘೋಷಣೆಗಳು ಕೂಡ ಕೂಗುತ್ತಾ ಪ್ರವಾಸಿ ಮಂದಿರದಲ್ಲಿ ಬಂದು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ನಗರದ ಮಸೀದಿಯ ಧರ್ಮಗುರುಗಳು ಮಾತನಾಡಿ ಮುಫ್ತಿ ಸಲ್ಮಾನ್ ಅಜ್ಹುರಿ ಅವರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಒತ್ತಾಯ ಮಾಡಿದರು. ಮುಸ್ಲಿಂ ಸಮಾಜದ ಮುಖಂಡರು ಆದ ಅಬ್ದುಲ್ ಜಮೀಲ್ ಅವರು ಮಾತನಾಡಿ ಯಾವುದೇ ಧರ್ಮಗುರುಗಳು ಸಮಾಜ ಒಡೆಯುವ ಹಾಗೂ ಶಾಂತಿ ಭಂಗ ಉಂಟು ಮಾಡುವಂತಹ ಭಾಷಣಗಳು ಮಾಡುವುದಿಲ್ಲ. ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಬಾಳಬೇಕು ಅಂತ ತಿಳಿಸಿದ್ದಾರೆ. ಮುಫ್ತಿ ಸಲ್ಮಾನ್ ಅಜ್ಹುರಿ ಅವರು ಶಾಂತಿ ಪ್ರಿಯರು, ಮುಸ್ಲಿಂ ಧಾರ್ಮಿಕ ಗುರುಗಳು ಹಾಗೂ ಒಳ್ಳೆಯ ಪ್ರವಚಕರಾಗಿದ್ದು ಅವರನ್ನ ಕೂಡಲೇ ಎಲ್ಲ ಪ್ರಕರಣಗಳಿಂದ ಮುಕ್ತಗೊಳಿಸಿ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಹೇಳಿಕೊಳ್ತೀವಿ ಎಂದರು. ये कितनी किस कदर नाइंसाफी है, ये हमारे मुल्क में क्या हो रहा है। इसीलिए अल्लाह इकबाल कर चुके हैं, हम आरबी करते हैं तो हो जाते हैं बदनाम, हम आरबी करते हैं तो हो जाते हैं बदनाम, वो कत्ल भी करे कोई चर्चा नहीं होता। इसी के मुताबिक ये हमारा देश अंधी तरह से, अंधे कानून की तरह से चल रहा है। हमारे लिए कानून और दूसरों के लिए उनके कानून, ये हमारे देश हाल होता चला जा. ಅನುಮತಿಯನ್ನು ಪಡೆದುಕೊಂಡು ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದರ ಸಭೆಯ ಉದ್ದೇಶ ಇಷ್ಟೇ, ಇಸ್ಲಾಂ ಧರ್ಮದ ಧರ್ಮಗುರುಗಳಾದಂತಕ್ಕಂಥ ಹಜರತ್ ಮೌಲಾನಾ ಅಜ್ಹರಿ ಸಾಹೇಬರು, ಅಂದರೆ ಇವರು ಸಲ್ಮಾನ್ ಅಜ್ಹರಿ ಸಾಹೇಬರು, ಇವರು ಕರ್ನಾಟಕ ರಾಜ್ಯದ ಹುಬ್ಳಿಯ ನಗರದವರು. ಕೇರಳದಿಂದ ಬಂದು ಇವರು ಹುಬ್ಳಿಯಲ್ಲಿ ನೆಲೆಸಿ ಹುಬ್ಳಿಯಲ್ಲಿ ಜನ್ಮ ಪಡೆದು ಇದೇ ಭಾರತೀಯರಾಗಿ ಒಂದು ಇಸ್ಲಾಂ ಧರ್ಮದ ಗುರುಗಳ ಸಾಲಿಗೆ ಎತ್ತರದ ಮಟ್ಟಿಗೆ ಬೆಳೆದು ಇಸ್ಲಾಂ ಧರ್ಮದ ಸೇವೆಯನ್ನು ಹಗಲು ರಾತ್ರಿ ನೆರವೇರಿಸಿರ್ತಕ್ಕಂಥ ಒಂದು ಮಹಾನ್ ಇಸ್ಲಾಂ ಧರ್ಮದ ಗುರುಗಳು ಇದ್ದಾಗಿದ್ದಾರೆ. ಬಹುಶಃ ಅವರ ತತ್ವ ಸಿದ್ಧಾಂತ ಮತ್ತು ಅವರ ಪ್ರವಚನಗಳು ಇಡೀ ಜಗತ್ತಿಗೆ ಸಾರುವಂತಕ್ಕಂಥ ನಿಟ್ಟಲ್ಲಿ ಅವರು ಒಂದು ಇಸ್ಲಾಂ ಧರ್ಮದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಗುಜರಾತ್ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ, ಈ ಎರಡು ಸರ್ಕಾರದಲ್ಲಿ ಅವರ ಒಂದು ಆರೋಪದ ಅಡಿಯಲ್ಲಿ, ಅವರ ಆರೋಪ ಅದು ಯಾವ ರೀತಿಯಲ್ಲಿ ಭಾಷಣ ಮಾಡಿದರೆ ಗೊತ್ತಿಲ್ಲ, ಆದರೆ ಒಂದು ಧರ್ಮದ ಹಿರಿಯ ಗುರುಗಳಾದಂತಕ್ಕಂಥ ಒಂದು ಗೌರವಾರ್ಥವಾಗಿ ಅವರಲ್ಲಿ ನಡೆದುಕೊಳ್ಳಬೇಕಂತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಎರಡು ಸರ್ಕಾರನೂ ಕೂಡ ಒಂದು ದೇಶದ ದುರಹದ ನೀವು ಪ್ರವಚನ ಕೊಟ್ಟಿದ್ದೀರಾ ಅಂತಕ್ಕಂಥ ಒಂದು ಆರೋಪದ ಅಡಿಯಲ್ಲಿ ಅವರನ್ನು ಬಂಧಿಸಿ ಇವತ್ತು ಸೆರೆಮನೆಯ ವಾಸಕ್ಕೆ ಅವರಿಗೆ ಕಳಿಸ್ಕೊಟ್ಟಿರ್ತಾರೆ. ಆದರೆ ನಾವು ಇಸ್ಲಾಂ ಧರ್ಮದ ಅನ್ವಯಿಗಳು ಇವತ್ತು ಒಂದು ಮಾತನ್ನು ನಾವು ಹೇಳಲು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳ್ಕೊಳ್ತೇವೆ. ಯಾಕೆ ಅಂತಂತಂದರೆ ಇಸ್ಲಾಂ ಧರ್ಮ ಯಾವತ್ತೂ ಕೂಡ ದೇಶದ್ರೋಹದ ಕೆಲಸವನ್ನು ಮಾಡೋಕ್ಕಾಗಲಿ ಅಥವಾ ಬೇರೆ ಯಾವುದಾದ ಒಂದು ಕಾನೂನು ವಿರುದ್ಧ ಚಟುವಟಿಕೆಯನ್ನು ನಡೆಸೋದಕ್ಕಾಗಲಿ ಯಾವುದೇ ರೀತಿಯ ಅನುಮತಿಯನ್ನು ಇಸ್ಲಾಂ ಧರ್ಮ ಕೊಡೋದಿಲ್ಲ. ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂಥ ತತ್ವ ಸಿದ್ಧಾಂತಗಳು ಒಂದೇ. ಆ ಪರಮಾತ್ಮನ್ನು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ, ಮಹಾನ್ ಪ್ರವಾದಿ, ವಿಶ್ವದ ಪ್ರವಾದಿಯವರಾಗಿ ಅವ್ರನ್ನ ಈ ಭೂಮಿಗೆ ಕಳಿಸ್ಕೊಟ್ಟಂತಕ್ಕಂಥ ಸಂದರ್ಭದಲ್ಲಿ ಅವರು ಬರೀ ಇಸ್ಲಾಂ ಧರ್ಮದ ತನ್ನ ಉಮ್ಮತಿಗಳಿಗೆ ಒಂದು ಸಂದೇಶ ಕೊಟ್ಟಿರೋದಲ್ಲ, ಇಡೀ ಮಾನವ ಧರ್ಮಕ್ಕೆ ಅವರು ಕೊಟ್ಟತಕ್ಕಂಥ ಒಂದು ಸಂದೇಶ ಇವತ್ತು ಕೂಡ ಜೀವಂತವಾಗಿದೆ. ಮುಂದೆ ಈ ಪ್ರಪಂಚ ಇರೋರಿಗೂ ಕೂಡ ಅವರ ಸಂದೇಶವನ್ನು ಜೀವಂತವಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಯಾತಕ್ಕಂತಂದರೆ ಈ ಪ್ರಪಂಚ ಹೋಗುವವರೆಗೂ ಕುರಾನ್ ಅನ್ನತಕ್ಕಂಥ ಒಂದು ಪವಿತ್ರವಾದ ಒಂದು ಕುರಾನು ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಿರತಕ್ಕಂಥ ಸಂದೇಶದ ಒಂದು ಹದೀಸು, ಈ ಎರಡು ಇಸ್ಲಾಂ ಧರ್ಮಕ್ಕೆ ಒಂದು ಬಿಗಿಯಾದ ಒಂದು ತತ್ವ ಸಿದ್ಧಾಂತಗಳು.
ಅದನ್ನು ಮುಂದೆ ಇಟ್ಕೊಂಡು ನಾವು ನಡೆಯುವಂತಕ್ಕಂಥ ಜನ ನಾವು ಯಾವತ್ತೂ ಕೂಡ ನಾವು ಬದುಕುವಂತಕ್ಕಂಥ ದೇಶದಲ್ಲಿ ನಾವು ಬದುಕುವಂತಕ್ಕಂಥ ಒಂದು ಊರಲ್ಲಿ ಬದುಕುವಂಥದ್ದು ಕೇರಿಗಳಲ್ಲೂ ಕೂಡ ನಾವು ಯಾವುದೇ ಒಂದು ಅನ್ಯ ಧರ್ಮೀಯರಿಗೆ ನಾವು ತೊಂದರೆ ಕೊಡುವಂತಕ್ಕಂಥ ಉದ್ದೇಶ ನಮಗಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಇಡೀ ವಿಶ್ವಕ್ಕೆ ವರ್ಲ್ಡಲ್ಲಿ ಅವರ ಇವತ್ತು ಹಜರತ್ ಮೌಲಾನಾ ಸಲ್ಮಾನ್ ಅರ್ಜಿ ಸಾಹೇಬ್ರವರ ಹೆಸರನ್ನು ಇಡೀ ಜಗತ್ತಲ್ಲೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಪ್ರವಾಸ ಮಾಡಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಸಮಯದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಅವರು ಆದ ಪಾಲಕ್ ಶಾ ಅವರಿಗೆ ಕಮಿಟಿ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರ ಸ್ವೀಕರಿಸಿದ ಅವರು ಕೂಡಲೇ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮನವಿ ಪತ್ರವನ್ನು ಕಳುಹಿಸಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ತಾವು ಏನು ಭಾಳ ಶಾಂತಿಯುತವಾಗಿ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿಯನ್ನು ಕೊಟ್ಟಿದ್ದೀರಾ. ತಮ್ಮ ಮನವಿಯನ್ನು ನನ್ನ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮಟ್ಟಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆ ಈ ದಿವಸನೇ ಮಾಡಿಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಮಿಟಿ ಉಪಾಧ್ಯಕ್ಷರು ಆದ ಸೈಯದ್ ನಜೀರುದ್ದೀನ್, ಕಾರ್ಯದರ್ಶಿಗಳು ಆದ ನವಾಜ್ ಪಾಷಾ ಹಾಗೂ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ನಗರದ ಹಲವು ಮುಸ್ಲಿಂ ಸಂಘಟನೆ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.